ಸಂಬಂಧಪಟ್ಟಂತೆ ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ವಿಳಂಬ ಆಗಬಹುದು. 2 ದಿನದ ಪ್ರವಾಸ ಕೈಗೊಂಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. 2 ದಿನ ರಾಜ್ಯದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅಲಭ್ಯ ಇದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಡಿಲೇ ಆಗಬಹುದು. ಜುಲೈ 30ರವರೆಗೆ ರಾಜ್ಯಪಾಲ ಭೇಟಿಗೆ ಸಮಯಾವಕಾಶ ಇಲ್ಲ. ಮಧ್ಯಾಹ್ನ 1ಕ್ಕೆ ಲೋಕಭವನದಿಂದ ಗೆಹ್ಲೋಟ್ ಅವರು ನಿರ್ಗಮಿಸುತ್ತಾರೆ. 2 ಗಂಟೆ ಬಳಿಕ ಇಂದೋರ್ಗೆ ರಾಜ್ಯಪಾಲರು ಪ್ರಯಾಣ ಬೆಳೆಸುತ್ತಾರೆ. ಗುರುಪೂರ್ಣಿಮೆ ಹಬ್ಬ ತಮ್ಮ ಸ್ವಗೃಹಕ್ಕೆ ರಾಜ್ಯಪಾಲರು ಭೇಟಿ ಕೊಡ್ತಿದ್ದಾರೆ. ಈ ಹಿನ್ನೆಲೆ ಸ್ವಲ್ಪ ಡಿಲೇ ಆಗುತ್ತೆ. ದೇವನಹಳ್ಳಿ ಏರ್ಪೋರ್ಟ್ನಿಂದ ಗೆಹ್ಲೋಟ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಗುರುವಾರ ಬೆಂಗಳೂರಿಗೆ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ಸಾಗಲಿದ್ದಾರೆ. 2 ದಿನದಲ್ಲಿ ಪ್ರಮಾಣ ವಚನ ನಿರೀಕ್ಷೆಯಲ್ಲೇ ಇದ್ದಂತಹ ಆಕಾಂಕ್ಷಿಗಳು ಹಾಗಾಗಿ ಒಂದು ರೀತಿಯಾಗಿ ಇನ್ನೂ 2-3 ದಿನ ವೇಟ್ ಮಾಡಬೇಕಾಗುತ್ತೆ. ಕಾರಣ ಇಲ್ಲಿ ರಾಜ್ಯಪಾಲರು ಅವೈಲೇಬಲ್ ಇಲ್ಲ. ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಮತ್ತೊಮ್ಮೆ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ ಅದು ವಿಳಂಬ ಆಗುತ್ತೆ. 2 ದಿನಗಳ ಕಾಲ ಈ ರೀತಿಯಾಗಿ ಗೆಹ್ಲೋಟ್ ಅವರು ಪ್ರವಾಸವನ್ನ ಬೆಳೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ ಹುಗಾರ್, ಈಗ ಬಹುಶಃ ಇದೇ ಒಂದು ಸೋಮವಾರ ಅಥವಾ ಮಂಗಳವಾರವೇ ಪ್ರಮಾಣ ವಚನ ಕಾರ್ಯಕ್ರಮ ಆಗ್ಬಿಡುತ್ತೆ ಅಥವಾ ಬುಧವಾರ ಆಗ್ಬಿಡುತ್ತೆ ಅನ್ನೋಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು ಎಲ್ಲೋ ಒಂದು ರೀತಿಯಾಗಿ. ಆದರೆ ಈಗ ಮತ್ತೊಮ್ಮೆ ಡಿಲೇ ಆಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಈಗ ಗೆಹ್ಲೋಟ್ ಅವರು ಅಂದರೆ ರಾಜ್ಯಪಾಲರು ಅವೈಲೇಬಲ್ ಇಲ್ಲ ಅಂತ ಹೇಳಿ. ಹಾಗಾಗಿ ಹೇಗೆ ಆಲ್ಮೋಸ್ಟ್ ಶುಕ್ರವಾರ ಏನಾದರೂ ಶುಭ ಶುಕ್ರವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನೋಂಥದ್ದು ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದು ಶುಕ್ರವಾರ ಆಗಬಹುದಾ ಹೇಗೆ ಅಂತ? ರೋಶಿನಿ, ಕಾಂಗ್ರೆಸ್ ನಾಯಕರು ಇವತ್ತು ತಮ್ಮ ಸಚಿವ ಸಂಪುಟದ ಒಂದು ಪಟ್ಟಿಯನ್ನು ಕೂಡ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವುದು. ಆದ್ರೆ ಇವತ್ತು ಪಟ್ಟಿ ಫೈನಲ್ ಮಾಡಿ ಬಹುತೇಕ ಬುಧವಾರ ಅಥವಾ ಗುರುವಾರ ಒಂದು ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವುದು. ಆದ್ರೆ ರಾಜ್ಯಪಾಲರು 2 ದಿನಗಳ ಕಾಲ ಅವರ ಒಂದು ಹುಟ್ಟೂರಿಗೆ ಕೂಡ ಹೋಗುವಂತದ್ದು ಮತ್ತೆ ಹೊರ ರಾಜ್ಯದ ಒಂದು ಪ್ರವಾಸದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ವಿಳಂಬವಾಗುವಂತ ಎಲ್ಲ ಸಾಧ್ಯತೆ ಇದೆ. ಸಚಿವರ ಪಟ್ಟಿ ರೆಡಿ ಆದ್ರೂ ಸಹಿತ ಪ್ರಮಾಣ ವಚನ ಕಾರ್ಯಕ್ರಮ ವಿಳಂಬ ಆಗುವಂತ ಎಲ್ಲಾ ಮುನ್ಸೂಚನೆ ಕೂಡ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ರಾಜ್ಯಪಾಲರು ಕೂಡ ಅವರು ಕೂಡ ಹೊರ ರಾಜ್ಯದ ಪ್ರವಾಸಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಈಗಾಗ್ಲೇ 2 ದಿನಗಳ ಕಾಲ ಕೂಡ ಅವರು ಪ್ರವಾಸವನ್ನು ಕೂಡ ಇವತ್ತು ಮಧ್ಯಾಹ್ನದಿಂದ 2 ದಿನಗಳ ಕಾಲ ಕೂಡ ಪ್ರವಾಸನ ಕೈಗೊಳ್ತಾರೆ. ಬಹುತೇಕ ಗುರುವಾರ ಸಂಜೆ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇದೀಗ ರಾಜ್ಯಪಾಲರು ಹೊರ ರಾಜ್ಯಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕ ಬಳಿಕ ಸರ್ಕಾರದಿಂದಲೂ ಕೂಡ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಮೌಖಿಕವಾಗಿ ಗುರುವಾರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಖಚಿತವಾಗಿಲ್ಲ. ಹಾಗಾಗಿ ಬಹುತೇಕ ಗುರುವಾರ ಅಥವಾ ಶುಕ್ರವಾರ ಪ್ರಮಾಣ ವಚನ ಕಾರ್ಯಕ್ರಮ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂತಂದ್ರೆ ರಾಜ್ಯಪಾಲರು ಕೂಡ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರವಾಸದ ಪಟ್ಟಿ ಕೂಡ ಇರುತ್ತೆ. ಅವರು ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಕಾರ್ಯಕ್ರಮ ಕೂಡ ರೂಪಿಸ್ಬೇಕಾಗುತ್ತೆ. ಹಾಗಾಗಿ ಇದೀಗ ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ನಿಂತಿದೆ ರೋಶಿನಿ. ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.